ನಮ್ಮ ಮಾವರ್ ಆಗ್ಬೇಕು ಮೇಡಮ್. ಶಂಕರ್ ಮಗ್ದುಮ್ ಅಂತೇಳಿ 56 3 ವರ್ಷ ಹಿಂದ್ಗಡೆ ಆಗಿತ್ತು ಮೇಡಮ್. ಆಮೇಲೆ ನಾವು ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ತೋರಿಸಿದ್ವಿ. ಅವರೆಲ್ಲ ಏನ್ ಕಂಡೀಷನ್ ನಮ್ಗೆ ಅಷ್ಟೊಂದು ಇದನ್ನ ಮಾಡ್ಲಿಲ್ಲ. ಅವ್ರಿಲ್ಲ ಲಾಸ್ಟ್ ಇದನ್ನಿದೆ, ನಾವು ಇದನ್ನ ಮಾಡಿದ್ರು ಆಗಲ್ಲ ಅಂತ ಹೇಳಿದ್ರು ಮೇಡಮ್. ಅದಕ್ಕೆ ನಾವು ಮನೆಗೆ ಕರ್ಕೊಂಡ್ ಬಂದು ಮನೆಯಲ್ಲೇನೆ ಇದು ಮಾಡ್ತಿದ್ವಿ. ಆಮೇಲೆ ನಾವೊಂದು ಯೂಟ್ಯೂಬ್ ಚಾನೆಲ್ ಯಾವ್ದೋ ಇದ್ರಿಂದ ಈ ಹಾಸ್ಪಿಟ್ಲ್ ಒಂದೇನೋ ಈ ತರ ನೋಡಿದ್ವಿ ಅಡ್ವರ್ಟೈಸ್ಮೆಂಟ್, ಈ ಹಾಸ್ಪಿಟ್ಲ್ ಹಿಂಗ್ ಆಯುರ್ವೇದಿಕ್ ಇದೆ ಅಂತೇಳಿ. ಈ ಹಾಸ್ಪಿಟ್ಲಿಗೆ ಬಂದು ಭೇಟಿಯಾದಾಗ ಈ ತರ ಹಿಂಗಿದೆ ಅಂತ ಹೇಳಿ ಬಿಟ್ಟು ನಾವು ಅದು ತುಂಬಾ ವಿಚಾರ ಮಾಡಿದ್ವಿ. ಈ ಹಾಸ್ಪಿಟ್ಲ್ ಬಗ್ಗೆ ಸುಮಾರು ಜನ ಹೇಳಿದ್ರು, ಇಲ್ಲ ಚೆನ್ನಾಗಿದೆ ಹಾಸ್ಪಿಟ್ಲ್, ಗುಣಮುಖ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದರಿಂದ ಆಗತ್ತೆ ಅಂತ ಹೇಳಿದ್ರು ಮೇಡಮ್. ಅವಾಗ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿದಾಗ 1 ವಾರ ನಮ್ಗೆ ಒಂದ್ ಸ್ವಲ್ಪ ಅದು ಟ್ಯಾಬ್ಲೆಟ್ ಇದನ್ನಾಗ್ಲಿ. ಆಮೇಲೆ ಬಂದಂಗೆ ಅವ್ರಿಗೆ ಊಟ ಆಗ್ಲಿ, ನೆನಪಿನ ಶಕ್ತಿ ಸ್ವಲ್ಪ ಜಾಸ್ತಿ ಇದು ಕಂಟ್ರೋಲ್ ಬಂತು. ಎದ್ದು ಅವರು ಮಲ್ಕೊಂಡ್ರೆ ಎದ್ದೆಲ್ಲಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ಒಂದು 25% ಅವರೇ ಹೇಳೋದು. ಒಂದು 2 ನಿಮಿಷ ಕುತ್ಕೊಂಡು ಊಟ ಎಲ್ಲ ಸ್ವಲ್ಪ ನಾವು ಮಾಡಿಸ್ತಿದ್ವಿ ಮೇಡಮ್. ಮುಂಚೆ ಆತರ ಮಾಡ್ತಿರ್ಲಿಲ್ಲ ಅವರು. ಈ ತರ ಎಲ್ಲ ಸ್ವಲ್ಪ ನಮಗೂ ಇಂಪ್ರೂವ್ಮೆಂಟ್ ಅನಿಸ್ತು ಮೇಡಮ್. ಅವ್ರಿಗೆ ಒಂದ್ಸತಿ ಮೇಡಮ್ ಸ್ಟ್ರೋಕ್ ಆಗಿತ್ತು. ಅವಾಗ ಬೇರೆ ಹೋದಾಗ ಚೆಕ್ ಮಾಡಿ ಎಲ್ಲ ನೋಡಿದಾಗ ಡಾಕ್ಟರ್ ಹೇಳಿದ್ರು ಈ ತರ ಹಿಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಮೇಡಮ್. ಇಲ್ಲ ಮೇಡಮ್, ಅಲ್ಲಿ ಯಾರಿಲ್ಲ, ಫಸ್ಟ್ ಟೈಮ್ ಇವ್ರಿಗೆ.